ಪ್ರೆಸೆಂಟ್ ನಾನಿವಾಗ ಮಾತಾಡೋಕೆ ಹೊರಟಿರೋ ಸಿನಿಮಾದ ಹೆಸರು ಸೀತಾಪಯಣ. ಈ ಒಂದು ಸಿನಿಮಾನ ಎಲ್ಲರೂ ಕೂಡ ರೀಸೆಂಟ್ ಆಗಿ ನೋಡಿರ್ತೀರಾ. ಸಿನಿಮಾ ಏನು ಎತ್ತ ಅಂತ ನೋಡಿರೋರ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಿದೆ, ಬಟ್ ನೋಡಿಲ್ದಿರೋರ್ಗೆ ಮತ್ತೆ OTT ನಲ್ಲಿ ಬಂದ್ಮೇಲೆ ನೋಡೋಣ ಅಂತ ಕಾಯೋರ್ಗೆ ಈ ಒಂದು ರಿವ್ಯೂ ಅಂತ ಅನ್ಕೊಳ್ರಿ. ನಾನು ನಿನ್ನ ಹತ್ರ ಸ್ಟ್ರೈಟ್ ಆಗಿ ಅದ ಫಿಲ್ಟರ್ ಇಲ್ದಾಗ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸೀತಾಪಯಣ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡೋಣ ಓಪನ್ ಆಗಿ. ಈ ಒಂದು ಸಿನಿಮಾನ ನಮ್ಮ ಅರ್ಜುನ್ ಸರ್ಜಾ ಅವರು ಬರೆದು ಒಂದು ಸ್ಕ್ರೀನ್ ಪ್ಲೇನ ಬರೆದು ಮತ್ತೆ ಡೈರೆಕ್ಷನ್ ನ ಮಾಡಿ ಮತ್ತೆ ಇದರಲ್ಲಿ ಒಂದು ಮುಖ್ಯವಾದ ಪಾತ್ರನ ಕೂಡ ಅವರು ನಿಭಾಯಿಸಿದ್ದಾರೆ. ಬಿಕಾಸ್ ಡೈರೆಕ್ಟರ್ ಅವರೇನೆ ಅವ್ರಿಗೆ ಯಾವ ಪಾತ್ರ ಬೇಕು ಅದನ್ನ ಇದರಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಮಾತ್ರ ಅಷ್ಟಕ್ಕಷ್ಟೇ ಗುರು. ಅಂದ್ರೆ ಸ್ಟೋರಿ ಏನೋ ಚೆನ್ನಾಗೇ ಇದೆ, ಬಟ್ ಅದನ್ನ ಎಕ್ಸಿಕ್ಯೂಷನ್ ಮಾಡಿರೋದ್ರಲ್ಲಿ ಎಲ್ಲೋ ಮಿಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಏನ್ ಗುರು ಚೆನ್ನಾಗಿದೆ ಸ್ಟೋರಿ ಅಂತ ಎಕ್ಸಿಕ್ಯೂಷನ್ ಎಲ್ಲಿ ಮಿಸ್ ಮಾಡ್ಕೊಂಡ್ರು ಅಂತ ಕೇಳಿದ್ರೆ, ಕೆಲವೊಂದು ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿನೇ ಆಗಿರ್ಬೋದು, ಸ್ವಲ್ಪ ಸೈಡಿಗೆ ಹೊಡೆದಿದೆ ಅಷ್ಟೇ ಅಲ್ಲ. ಕನ್ವಿನ್ಸಿಂಗು ಕೂಡ ಅಷ್ಟೇನೆ. ಕೆಲವೊಂದು ಪಾತ್ರಗಳ ಒಂದು ಅಪಿರಿಯನ್ಸ್ ಅಷ್ಟು ಪ್ರಾಪರ್ ಆಗಿ ಅನ್ಸಲ್ಲ. ಸೊ ಅದೆಲ್ಲೋ ಸಿನಿಮಾಗೆ ಡ್ರಾಬ್ಯಾಕ್ ಆಯ್ತೇನೋ ಅಂತ ಅನ್ನಿಸ್ತು. ಇಲ್ಲಿ ನಾನ್ ಬರೀ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಮಾತಾಡ್ತೀನಿ. ನಾನು ಎಕ್ಸ್ಟ್ರಾ ಇನ್ನೇನು ಮಾತಾಡೋದಿಲ್ಲ. ಸಿನಿಮಾ ನನ್ಗೆ ಯಾವ ತರ ಟ್ರೀಟ್ ಮಾಡ್ತು ಅಂತ ಮಾತ್ರ ಮಾತಾಡ್ತೀನಿ. ಇದಕ್ಕೆ ಪ್ರೆಸೆಂಟ್ IMDb ನಲ್ಲಿ 5.9 ರೇಟಿಂಗ್ ಇದೆ. ಸ್ವಲ್ಪ ಆವರೇಜ್ ರೇಟಿಂಗ್ ಏನೇ. ನಾನು ನಿನಗೆ ಮಾತಾಡ್ತಿದ್ದೀನೋ ಅದೇ ತರ ರೇಟಿಂಗು ಇದೆ. ನಾನು ಕೂಡ ನೋಟ್ ಶಾಕ್ ಆದ ರೇಟಿಂಗ್ ನ. ಇರ್ಲಿ, ಸನ್ ನೆಕ್ಸ್ಟ್ ಅಲ್ಲಿ ಪ್ರೆಸೆಂಟ್ ನಮ್ಮ ಕನ್ನಡ, ತೆಲುಗು, ತಮಿಳ್ ಈ ಲ್ಯಾಂಗ್ವೇಜ್ ಗಳಲ್ಲಿ ಸ್ಟ್ರೀಮ್ ಆಗ್ತಾ ಐತೆ. ಹೋಗಿ ನೀವು ನೋಡ್ಬೋದು. ಅಷ್ಟು ಬಿಟ್ರೆ ಸಿನಿಮಾನ ಅವಾಗ್ಲೇ ಹೇಳೋ ತರ ಡೈರೆಕ್ಷನ್ ಮತ್ತೆ ಸ್ಕ್ರೀನ್ ಪ್ಲೇ, ರೈಟಿಂಗ್ ಎಲ್ಲದ್ರಲ್ಲೂ ಕೂಡ ಅರ್ಜುನ್ ಸರ್ಜಾ ಅವರ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇದೆ. ಇನ್ನು ಧ್ರುವ ಸರ್ಜಾ ಅವ್ರಿಗೆ ಇಟ್ಟಿರೋ ಆಕ್ಷನ್ ಸೀನ್ ಆಗಿರ್ಬೋದು ಅಷ್ಟಕ್ಕಷ್ಟೇ ಕನ್ವಿನ್ಸಿಂಗ್ ಆಗೋದಿಲ್ಲ. ಸ್ವಲ್ಪ ಆ ಒಂದು ಜಾನರಿಂದ ಧ್ರುವ ಸರ್ಜಾ ಅವರು ಆಚೆ ಬಂದು ಸಿನಿಮಾ ಮಾಡಿದ್ರೆ ಬೆಟರ್. ಅದೇ ಅವ್ರಿಗೆ ಡ್ರಾಬ್ಯಾಕ್ ಆಗ್ತಾ ಐತೆ. ಬಟ್ ಅದನ್ನ ಅವ್ರು ಯಾವಾಗ ರೆಕಗ್ನೈಸೇಷನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಅದ್ ಬಿಟ್ರೆ ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರ ವಹಿಸಿರೋದು ಐಶ್ವರ್ಯ ಸರ್ಜಾ. ಅಂದ್ರ ಇವರು ಅರ್ಜುನ್ ಸರ್ಜಾ ಅವರ ಡಾಟರ್. ಒಂದು ಡೀಸೆಂಟ್ ಆಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಬಟ್ ಕೆಲವೊಂದು ಪೋರ್ಷನ್ಸ್ ಅಲ್ಲಿ ಚೆನ್ನಾಗಿ ಆಕ್ಟಿಂಗ್ ಮಾಡ್ಬೇಕಾಯ್ತು ಅಂತ ಅನ್ನಿಸ್ತು. ಮುಂದೇನಾದ್ರೂ ಇದೇ ತರ ಸಿನಿಮಾ ಕೆರಿಯರ್ ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮೇ ಬಿ ಅವರ ಒಂದು ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಬೇಕಾಗಿ ಬರುತ್ತೆ. ಇನ್ನು ಹೀರೋ ಆಗಿ ಆಕ್ಟಿಂಗ್ ಮಾಡಿರೋ ನಿರಂಜನ್ ಅವರು ಕೂಡ ಡೀಸೆಂಟ್ ಆಗಿ ಆಕ್ಟಿಂಗ್ ನ ಮಾಡಿದ್ರೆ, ಬಟ್ ಪರವಾಗಿಲ್ಲ, ಒಂದು ರೇಂಜ್ ಬೆಟರ್ ಆಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಇನ್ನ ಪ್ರಕಾಶ್ ರಾಜ್ ಆಗಿರ್ಬೋದು ಮತ್ತೆ ಅರ್ಜುನ್ ಸರ್ಜಾ ಅವ್ರ ಆಗಿರ್ಬೋದು, ಅವ್ರ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಬಟ್ ಆದ್ರೆ ನನ್ಗೆ ಧ್ರುವ ಸರ್ಜಾ ಅವರ ಕ್ಯಾರೆಕ್ಟರ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗ್ಲಿಲ್ಲ. ಬಟ್ ನಿಮ್ಗೆ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ, ಬಟ್ ನನ್ಗೆ ಯಾಕೋ ಅಷ್ಟು ಕನ್ವಿನ್ಸಿಂಗ್ ಆಗ್ತಿಲ್ಲ ಗುರು. ಆಫ್ಟರ್ ಮಾರ್ಟಿನ್ ಮತ್ತೆ ಪೊಗರು ಆದ್ಮೇಲಿಂದ ಯಾಕೋ ಹಳೆ ಧ್ರುವ ಸರ್ಜಾ ಅವ್ರನ್ನ ನಾವು ಮಿಸ್ ಮಾಡ್ಕೊಂತ ಇದೀವಿ ಅಂತ ಅನ್ಸುತ್ತೆ. ಒಂಥರ ಇಷ್ಟ ಆಗ್ದಿರೋ ತರ ಆಕ್ಷನ್ ಸೀನ್ಸ್ ಕೂಡ ಅವ್ರಿಗೆ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಅದೇನೋ ಒಂಥರ ಆ ಒಂದು ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಐತೆ. ಸ್ವಲ್ಪ ಜನರಿಂದ ಆಚೆ ಬಂದ್ರೆ ಧ್ರುವ ಸರ್ಜಾ ಅವರು ಚೆನ್ನಾಗಿರುತ್ತೆ. ಹಳೆ ವಿಂಟೇಜ್ ಅದ್ದೂರಿ, ಬಹದ್ದೂರ್, ಭರ್ಜರಿ ಈ ಟೈಪ್ ಅಲ್ಲಿರೋ ಒಬ್ಬ ಧ್ರುವ ಸರ್ಜನ ನೋಡೋದಕ್ಕೆ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಜನ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಬೆಟರ್ ಧ್ರುವ ಸರ್ಜಾ ಅವರು. ಇರ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ನಲ್ಲಿ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ನನ್ಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಏನು ಅನ್ನಿಸ್ಲಿಲ್ಲ. ಏನೋ ಬಲವಂತವಾಗಿ ನೂಕಿದ್ದಾರೆ ಅನ್ನೋ ಪಾತ್ರನ ಅಂತ ಅನ್ನಿಸ್ತು. ಈಗ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ನಾನು ಏನೇ ಬೈಕೊಂಡ್ರು ಕೂಡ ನನ್ಗನ್ಸಿದ್ದು ಹೇಳಿದೀನಿ. ಇನ್ನು ಹೇಳದ್ನಲ್ಲ, ಸಿನಿಮಾ ಒಂದ್ ರೇಂಜಿಗೆ ಅವರೇಜ್ ಗುರು. ಸಾಂಗ್ಗಳು ಅಷ್ಟೇನೆ ಒಂಥರ ಡೀಸೆಂಟ್ ಆಗಿದಾವೆ. ಸಿನಿಮಾ ಎಕ್ಸ್ಪೀರಿಯನ್ಸ್ ಕೂಡ ಒಂಥರ ಡೀಸೆಂಟ್ ಆಗಿದೆ. ಅಷ್ಟು ಬೆಟರ್ ಆಗಿ ಇರ್ಲಿಲ್ಲ. ಸ್ಟೋರಿ ಲೈನ್ ಚೆನ್ನಾಗಿದ್ರು ಕೂಡ ಎಕ್ಸಿಕ್ಯೂಷನ್ ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತು. ಅದ್ರಲ್ಲಿ ಸ್ವಲ್ಪ ಡ್ರಾಬ್ಯಾಕ್ ಆಯ್ತೇನೋ ಅಂತ ಅನ್ನಿಸ್ತು. ನೀವು ಸಿನಿಮಾ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನಂತ ಕಮೆಂಟ್ ಮಾಡಿ. ಸಿನಿಮಾ ಮಾತ್ರ ನನ್ಗೆ ಈ ರೇಂಜ್ ಅಲ್ಲಿ ಇದೆ. ನೀವು ನೋಡ್ಬೇಕು ಅಂದ್ರೆ ಸನ್ ನೆಕ್ಸ್ಟ್ ಅಲ್ಲಿ ಇದೆ, ಕನ್ನಡದಲ್ಲಿ ಕೂಡ ಇದೆ, ನೋಡ್ಬೋದು. ಇದಾಗಿತ್ತಪ್ಪ ನನ್ನ ರಿವ್ಯೂ. ನಾನ್ ನಿಮ್ ಮತ್ತೆ ಸಿಗ್ತಾ ಇರ್ತೀನಿ. ಏನಾದ್ರು ರಿವ್ಯೂ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಹಾಕೊಳ್ಳಿ.